ಬಾಯ್ ನ್ಯೂಸ್ಗೆ ಸ್ವಾಗತ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಾಜಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರಿಗೆ ಡಿಸಿಎಂ ಅಥವಾ ಸಚಿವ ಸ್ಥಾನ ಕಲ್ಪಿಸಿಕೊಡಬೇಕು ಎಂದು ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ ಮುಖಂಡ ಶೇಖ್ ಸಾದಿಕ್ ಒತ್ತಾಯಿಸಿದರು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶೇಖ್ ಸಾದಿಕ್ ರಜ್ವಿ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ರವರು ವಸತಿ ಮತ್ತು ವಕ್ಫ್ ಸಚಿವರಾಗಿ ಉತ್ತಮವಾಗಿ ಕೆಲಸ ಮಾಡುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟುವಂತಹ ಕೆಲಸ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದವರು ಇಂದು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದರೆ ಅಂದರೆ ಅದಕ್ಕೆ ಮೂಲ ಕಾರಣ ಜಮೀರ್ ಅವರು. ಆದ್ದರಿಂದ ಅವರನ್ನು ಕಡ್ಡಾಯವಾಗಿ ಸಚಿವರನ್ನಾಗಿ ಮಾಡಬೇಕು. ಅವರಿಗೆ ಉತ್ತಮ ಖಾತೆಯನ್ನು ನೀಡುವ ಮೂಲಕ ಸಾಮಾಜಿಕ ನ್ಯಾಯ ಒದಗಿಸಿಕೊಡಬೇಕು ಎಂದರು. ಮಾತನಾಡಿದ ಅವರು, ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದಾರೆ. ಪಕ್ಷ ಸಂಘಟನೆ, ಚುನಾವಣೆ ಸೇರಿದಂತೆ ತಮಗೆ ವಹಿಸದೆ ಪಕ್ಷದ ಎಲ್ಲ ಕೆಲಸಗಳನ್ನು ಉತ್ತಮವಾಗಿ ನಿಭಾಯಿಸಿ ಸಮರ್ಥ ನಾಯಕ ಎನಿಸಿಕೊಂಡಿದ್ದಾರೆ. ಎಲ್ಲ ಸಮಾಜದ ಬಡವರಿಗೂ ಆರ್ಥಿಕ ನೆರವು ನೀಡುವ ಮೂಲಕ ಎಲ್ಲ ಸಮಾಜದ ಮುಖಂಡರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡುವ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ನೀಡದೆ ಹೋದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಉಂಟು ಮಾಡಲಿದೆ. ಈ ದೃಷ್ಟಿಯಿಂದ 2ನೇ ಕಂತಿನ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒತ್ತಾಯಿಸಿದರು. ಅಷ್ಟೇ ಅಲ್ಲದೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಶಾಸಕರು ಹಾಗೂ ಮಾಜಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರಿಗೆ ಉನ್ನತ ಶಿಕ್ಷಣ ಸಚಿವ ಸ್ಥಾನ ಮುಂದುವರಿಸಬೇಕು. ಯಾಕೆಂದರೆ ರಾಜ್ಯದ ಜನತೆಗೆ, ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಹೈಕಮಾಂಡ್ಗೂ ಸುಧಾಕರ್ ಅವರ ಕಾರ್ಯದಕ್ಷತೆ ತಿಳಿದಿದೆ. ಈ ಹಿಂದೆ ಅವರ ಉನ್ನತ ಶಿಕ್ಷಣ ಸಚಿವರಾಗಿ ಇಡೀ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಬದಲಾವಣೆಗಳನ್ನು ತಂದಿದ್ದರು. ಹೊಸ ಯೋಜನೆಗಳನ್ನು ಜಾರಿಗೆ ತಂದು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಶಿಕ್ಷಣ ಕ್ಷೇತ್ರವು ಮಾದರಿಯಾಗುವಂತೆ ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿದ್ದನ್ನು ರಾಜ್ಯದ ಜನತೆ ಮರೆತಿಲ್ಲ. ನಮ್ಮ ನಾಯಕರಿಗೆ ಯಾವುದೇ ಜವಾಬ್ದಾರಿ ಕೊಟ್ಟರೂ ಅದನ್ನು ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಮತ್ತು ಯಾವುದೇ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲದಂತೆ ನಿಭಾಯಿಸುವ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ಸುಧಾಕರ್. ಇನ್ನು ಮುಂದುವರಿಸಿ ಮಾತನಾಡಿದ ಅವರು, ನಸೀರ್ ಅಹಮದ್ ರವರಿಗೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನ ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟವಾಗುವುದು 100ಕ್ಕೆ 100ರಷ್ಟು ನಿಜ ಎಂದು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೆಪಿಸಿಸಿ ಸದಸ್ಯ ಸೈಯದ್ ಎಜಾಜ್ ಇಮ್ತಿಯಾಜ್ ಪಾಷಾ, ಕರಿಯಪಲ್ಲಿ ಸೈಯದ್ ಮಾಲಿಕ್, ಫಾರೂಕ್, CKL ಚಾಂದ್ ಪಾಷಾ, ಸೈಯದ್ ಸಿಕಿಂದರ್, ರಫೀಕ್, ರಿಯಾಜ್ ಪಾಷಾ, ಸುಹೇಲ್, ಇರ್ಫಾನ್, ಬಾಬು, CK ಶಬ್ಬೀರ್ ಪಾಷಾ, ತಾಜ್ಮಹಲ್ ಸೇರಿದಂತೆ ಮತ್ತಿತರರು ಇದ್ದರು. 18ರಿಂದ 19 ಜನ ತಿಳ್ಕೊಂಡ್ಬಿಟ್ರು. ಅದರಲ್ಲಿ ತಮಿಳುನಾಡಲ್ಲಿದ್ದರು, ಕೇರಳವರಿದ್ದರು, ಬೆಂಗಳೂರವರಿದ್ದರು. ಒಬ್ಬೊಬ್ಬರಿಗೆ ಒಂದೊಂದು ಮನೆಗೆ ಮೃತಪಟ್ಟ ಒಬ್ಬೊಬ್ಬರಿಗೆ 5-5 ಲಕ್ಷ ರೂಪಾಯಿ ಅವರು ಸ್ವಂತ ಹಣದಿಂದ ಕೊಟ್ಟರು. ಇದು ಯಾಕೆ ಕೊಟ್ಟರು ಅಂದರೆ ಅವರ ಒಂದು ವೈಯಕ್ತಿಕ ಹಣದಲ್ಲಿ ಕೊಟ್ಟಿದ್ರು, ಸಂಘಟನೆ ಮಾಡೋ ಉದ್ದೇಶದಿಂದ ಕೊಟ್ಟಿರೋದು. ಬಳ್ಳಾರಿಯಲ್ಲಿ ತಾವು ನೋಡ್ಬೋದು, ಒಂದು ಫೈರಿಂಗಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸಾವಪ್ಪಿದ. ಹೆಂಗಾಯ್ತು ಅಂತ ತನಿಖೆ ಆಗ್ತದೆ, ಅದು ಬೇರೆ ಪ್ರಶ್ನೆ. ಆದರೆ ಇವರು ಹೋಗ್ಬಿಟ್ಟು ತಮ್ಮೆಲ್ಲರೂ ಮಾಧ್ಯಮದಲ್ಲಿ ಗೊತ್ತಿರ್ಬೋದು, ಒಂದು ದೊಡ್ಡ ಅಮೌಂಟನ್ನೇ ಕೊಟ್ಟರು. ಅದ್ರ ಬಗ್ಗೆ ಒಬ್ಬ BJPಯವರು ಒಂದು ಕಂಪ್ಲೇಂಟ್, ಇಡಿಗೂ ಕಂಪ್ಲೇಂಟ್ ಕೊಟ್ಟರು. 25 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಜಮೀರಣ್ಣ ಅವರು, ಕ್ಯಾಶ್, ಹಾರ್ಡ್ ಕ್ಯಾಶ್ ಕೊಡಬಾರ್ದು ಆ ರೀತಿ ಎಲ್ಲ ಅಂತ. ಈ ಥರ ಬಹಳ ಎಕ್ಸಾಂಪಲ್ಸ್ ಇದೆ ಅವರು ಮಾಡಿರೋ ಈ ರಾಜ್ಯದಲ್ಲಿ ಕೆಲಸಗಳಿಗೆ. ಇದೆಲ್ಲ ಮಾಡೋ ಉದ್ದೇಶ ಏನು? ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗಬೇಕು ಅಂತ. ಅತಿ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಇಡೀ ರಾಜ್ಯಾದ್ಯಂತ ಮಸೀದಿಗಳಿರುವ ಮೌಜನ್ ಸಾಬುಗಳಿಗೆ, ಮೌಲ್ವಿಗಳಿಗೆ ಹಾಗೂ ಹಜ್ ಕಮಿಟಿಯ ವಾಲಂಟಿಯರ್ಗಳಿಗೆ ತಾವು ನೋಡ್ಬೋದು, ಸುಮಾರು 2,000ಕ್ಕಿಂತ ಹೆಚ್ಚಾಗಿ ತನ್ನ ಸ್ವಂತ ಖರ್ಚಿನಿಂದ ಉಮ್ರಾ ಕಳಿಸಿದ್ದಾರೆ. ಒಬ್ಬೊಬ್ಬ ವ್ಯಕ್ತಿ ಕಳಿಸ್ಬೇಕಾದ್ರೂ ಏನಿಲ್ಲ ಅಂದ್ರೆ 60,000 ಖರ್ಚು ಬರುತ್ತೆ. ಇವತ್ತು ಹಜ್ ಭವನದಲ್ಲಿ ಹಜ್ ಕ್ಯಾಂಪ್ ನಡೆದಾಗ ಲಕ್ಷಾಂತರ ಜನ ತಮ್ಮ ಒಂದು ಮನೆಯವರು ಯಾರು ಹಜ್ಗೆ ಹೋಗ್ತಾರೆ ಅವ್ರು ಸಂಬಂಧಿಕರು ಬಿಡೋ ಬಂದಾಗ 2 ಹೊತ್ತಿನ ಊಟ ತನ್ನ ಸ್ವಂತ ಹಣದಲ್ಲಿ ಹಜ್ ಕ್ಯಾಂಪಲ್ಲಿ ಹಾಕಿಸ್ತಾರೆ. ಈ ಥರ ಬಹಳ ವಿಚಾರ. ಮೈಸೂರಿನಲ್ಲಿ ಒಬ್ಬ ಚಿಕ್ಕ ಹೆಣ್ಣು ಮಗು ತಾನು ಬಂದು ತನಗೇನೋ ಆಪರೇಷನ್ ಆಗ್ಬೇಕಂತ 16 ಲಕ್ಷ ರೂಪಾಯಿ, ಕವಿತನ 16 ಲಕ್ಷ ರೂಪಾಯಿ ತನ್ನ ವೈಯಕ್ತಿಕ ದುಡ್ಡಿಂದ ಕೊಟ್ಟಿದ್ದಾರೆ. ಈ ಥರ ಸುಮಾರು ಎಲ್ಲೇ ಹೋದ್ರೂ ಅವರು ಯಾರು ಬಡವರು ಕಾಣಿಸಿದ್ರೆ ತನಗಿಷ್ಟ ಬಂದಿದ್ದು ಎಲ್ಲ ಮಸೀದಿಗಳಿಗೂ ದೇವಸ್ಥಾನಗಳಿಗೂ ತನಗಿಷ್ಟ ಬಂದಿದ್ದು ವೈಯಕ್ತಿಕ ಸಹಾಯಗಳು ಮಾಡಿಕೊಂಡು ಈ ರೀತಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಒಂದಂತೂ ಕಾಂಗ್ರೆಸ್ ಹೈಕಮಾಂಡ್ ಒಂದು ವಿಚಾರ ಗಮನಕ್ಕೆ ತರ್ತೀವಿ, ನಮ್ಮ ಸಮಾಜದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಯಾರಿಗೆ ಸಚಿವ ಸ್ಥಾನ ಕೊಡ್ಬೋದು, ಯಾರೇ ಅವ್ರಿಗೆ ಆಪಾದನೆ ಮಾಡ್ಬೋದು. ನಮ್ಮ ಸಮಾಜದ ಮತಗಳನ್ನು ಕ್ರೋಢೀಕರಿಸುವ ವ್ಯಕ್ತಿ, ಮಾಸ್ ಲೀಡರ್ ಯಾರಾದ್ರೂ ಇದ್ದಾರೆ ಅಂದ್ರೆ ಏಕೈಕ ನಾಯಕ ಜಮೀರ್ ಅಹಮದ್. ಅವ್ರ ಬೆನ್ನೆಲುಬಿಗೆ ಒಂದು ಕೆಲಸ ಮಾಡಕ್ಕೆ ಅವರಿಗೆ ಸಹಕಾರ ಕೊಟ್ಟಿರುವಂತಹ ವ್ಯಕ್ತಿ ಯಾರಾದಿದ್ರೆ
ನಸೀರ್ ಅಹಮದ್ ಅವರು. ತಮಗೆ ಗೊತ್ತಿದೆ 2023ರಲ್ಲಿ ಇಡೀ ರಾಜ್ಯಾದ್ಯಂತ ಫತ್ವೆಗಳನ್ನು ಹಜರತ್ಗಳನ್ನು 4 ಸುನ್ನಿ ತಬ್ಲೀಕಿ ಅಹ್ಲೆ ಹದೀಸ್ ಇಂತಹ ಮೌಲ್ವಿಗಳನ್ನ ಕೂರಿಸಿ ಒಂದು ಬೇಸ್ಮೆಂಟ್ ತಂದಂತ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂದ್ರೆ ಎಲೆಕ್ಷನ್ ಪರ್ಪಸ್ ಆಗಿ ಜಮೀರ್ ಅಹಮದ್ ನಸೀರ್ ಅಹಮದ್ ಅವರು ಇಬ್ಬರೇ. ಇದು ದಯವಿಟ್ಟು ನೀವು ಅರ್ಥ ಮಾಡ್ಕೊಬೇಕು. ರಾಜ್ಯಾದ್ಯಂತ ಮಸೀದಿಗಳಲ್ಲಿ ಹೇಳಿ, ನಮಾಜಿನಲ್ಲಿ ಶುಕ್ರವಾರ ಮತ್ತು ನಮಾಜ್ಗಳಲ್ಲಿ ಬಯಾನ್ ಕೊಡಿಸು 95% ಅಷ್ಟು ಭಾಗದಷ್ಟು ವೋಟ್ ಬೀಳೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ 2023ರಲ್ಲಿ ಕೆಲಸ ಮಾಡಿರೋ ವ್ಯಕ್ತಿಗಳಂದ್ರೆ ಜಮೀರ್ ಅಹಮದ್ ನಸೀರ್ ಅಹಮದ್. ಜಮೀರ್ ಅಹಮದ್ ಅವರು ಇಂತಹ ವ್ಯಕ್ತಿಗಳಿಗೆ ನೀವು ಇವತ್ತು ಯಾವುದೋ ಒಂದು ಸಣ್ಣ ಆರ್ಟಿಫಿಷಿಯಲ್ ಆಡಿಯೋ ಮುಖಾಂತರ ಒಂದು ಯಾವುದೋ ಬಂದಿರೋದಕ್ಕೆ ಒಂದು ಅವರಿಗೆ ಡೆಪ್ಟಿ ಸಿಎಂ ಪೋಸ್ಟ್ ಆಗ್ಬೋದು, ಸಚಿವ ಸ್ಥಾನ ಆಗ್ಬೋದು ತಪ್ಪಿಸ್ತೀರ ಅಂದ್ರೆ ಇದು ಬಹಳ ದೊಡ್ಡ ಆಕ್ಷೇಪಣೆ. ದಯವಿಟ್ಟು ನಿಮ್ಮಲ್ಲಿ ನಾವು ಒತ್ತಡ ಮಾಡ್ತೀವಿ. ನಜೀರ್ ಅಹಮದ್ ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನ ಕೊಡಬೇಕು. ಜಮೀರ್ ಅಹಮದ್ ಅವ್ರಿಗಂತೂ ಡೆಪ್ಟಿ ಸಿಎಂ ಮಾಡಬೇಕು. ಅದ್ರ ಜೊತೆಗೆ ಅವ್ರು ಏನು ಕಂಟಿನ್ಯೂಟಿ ಪೋರ್ಟ್ಫೋಲಿಯೋಗಳಿತ್ತು, ವಕ್ಫ್ ಅಲ್ಲಾಗ್ಬೋದು, ವಕ್ಫ್ ಮತ್ತು ಈ ಹೌಸಿಂಗ್ ಬೋರ್ಡ್ ಹೌಸಿಂಗ್ ಸೊಸೈಟಿದು ಅದನ್ನ 2 ಪೋರ್ಟ್ಫೋಲಿಯೋ ಕೊಟ್ಟು ಅವರು ಉಳಿಕೆ ಆಗಿರುವಂತಹ ಕೆಲಸಗಳನ್ನು ಪೂರ್ಣ ಮಾಡಕ್ಕೆ ಇದು ಮಾಡಬೇಕು. ನಂತರ ನಮ್ಮ ಚಿಂತಾಮಣಿಗೆ ಜಮೀರ್ ಅಹಮದ್ ಅವರ ಕೊಡುಗೆ ಏನಂದ್ರೆ, ಜಮೀರ್ ಅಹಮದ್ ನಸೀರ್ ಅಹಮದ್ ಅವರು ಅಂದ್ರೆ ನಮ್ಮ ಸಚಿವರು ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಏನು ಸಚಿವ ಸ್ಥಾನ ಅವರು ಕೊಟ್ಟಿದ್ರು, ಅವ್ರಿಗೂ ಸಹ ಇವತ್ತು ನೀವು ಕಡೆಗಣಿಸಿದಿರೋ ಅಥವಾ ಒಂದು ಜಾತಿವಾರ ಇದರಲ್ಲಿ ಇದು ಮಾಡಿದ್ದೀರೋ, ಅವ್ರು ಮಾಡಿರೋ ವೈಖರಿ ಬಗ್ಗೆ ನಾವು ನಿಮ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಡೀ ಸಮುದಾಯ, ಚಿಂತಾಮಣಿ ಸಮುದಾಯದಲ್ಲಿ, ಚಿಂತಾಮಣಿ ಇತಿಹಾಸದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಮಸೀದಿಗಾಗ್ಲಿ, ದರ್ಗಾಗಾಗ್ಲಿ, ಈದ್ಗಾ ಕಾಂಪೌಂಡ್ಗಾಗ್ಲಿ 32 ಕೋಟಿ ಒಂದೇ ಒಂದು ಇನ್ಸ್ಟಿಟ್ಯೂಟ್ ಕೊಟ್ಟಿರೋ ಇತಿಹಾಸ ಯಾವ್ದಾದ್ರು ಇದೆಯಂದ್ರೆ ಅದು ಚರಿತ್ರೆಯಲ್ಲಿ ನಿಲ್ಲುವಂತ ಕೆಲಸ ಯಾರಿಗಾದ್ರೂ ಚಲಿಸಬೇಕಾದ್ರೆ ಒಂದು ಸಚಿವ MC ಸುಧಾಕರ್ ರೆಡ್ಡಿ ಅವರಿಗೆ, 2ನೇದು ಜಮೀರ್ ಅಹಮದ್ ಅವರಿಗೆ, 3ನೇದು ನಸೀರ್ ಅಹಮದ್ ಅವರಿಗೆ. ನಮ್ಮ ಸಚಿವರ ಒಂದು ಸಹಕಾರ ಕೊಟ್ಟಿರೋದು ಜಮೀರ್ ಅವರು, ನಸೀರ್ ಅಹಮದ್ ಅವರು ಇಬ್ರು ಸೇರಿ ನಮ್ಮದೇ ರಾಜ್ಯದಲ್ಲಿ ಮುರುಗ್ಮಲ ದರ್ಗಾಗೆ 32 ಕೋಟಿ ಕೊಟ್ಟಿದಾರಲ್ಲ, ಇದು ರಾಜ್ಯದ ಇತಿಹಾಸದಲ್ಲೇ ಯಾವತ್ತೂ ಎಲ್ಲಿ ನಡೆದೂ ಇಲ್ಲ, ಇನ್ನು ಮುಂದೆ ನಡೆದೇ ಇರ್ಬೋದು. ಅತ್ಯಾಧುನಿಕ ಮಟ್ಟದಲ್ಲಿ ದರ್ಗಾವನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವ್ರು ತಂದಿರೋ ಗ್ರಾಂಟ್ ಅವರೇ ಬಂದು ಖುದ್ದು ಬಕ್ರೀದ್ ನನಗೆ ಹೇಳಿದ್ರು. ನಾನು ಲಾಸ್ಟ್ ಟೈಮ್ ಹೋದಾಗ ನನ್ನ ಸುಧಾಕರ್ ಅಣ್ಣಗೂ ಹೇಳಿದ್ರು, ಹೇಳಪ್ಪ ಸುಧಾಕರ್ ರೆಡ್ಡಿ ಅವರಿಗೆ ಬಕ್ರೀದ್ ಆದ್ಮೇಲೆ ಹಬ್ಬ ಆದ್ಮೇಲೆ ಬಂದು ನಾನು ನಸೀರ್ ಅಹಮದ್ ಬಂದು ಉದ್ಘಾಟನೆಗೆ ಶಂಕುಸ್ಥಾಪನೆ ಮಾಡ್ತೀವಿ ಅಂತ. ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಈ ಕಡೆ ನಮ್ಮ ಸುಧಾಕರ್ ರೆಡ್ಡಿ ಅಣ್ಣನವ್ರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ, ನಸೀರ್ ಅಹಮದ್ ಅವ್ರದ್ದು ಕಂಟಿನ್ಯೂ ಇದ್ದ ಆ ಒಂದು MLC ಪೋಸ್ಟ್ ಅನ್ನು ನೀವು ಕೊಟ್ಟಿಲ್ಲ. ಇದೆಲ್ಲಾನು ಹೈಕಮಾಂಡ್ ಅವರಿಗೆ ಒಂದೇ ಮನವಿ, ನಿಮ್ಮಲ್ಲಿ ಮುಂದಿನ ಬರುವ 28 ಚುನಾವಣೆಗೆ ಇದೆಲ್ಲ ಭಾರಿ ದೊಡ್ಡ ಒಂದು ಕಷ್ಟಕರವಾಗುತ್ತದೆ. ಸಂಘಟನೆ ಮಾಡೋದಕ್ಕಾಗ್ಬೋದು, ವೋಟ್ ತಗೊಳಕ್ಕಾಗ್ಬೋದು, ವೋಟ್ ಕ್ರೋಢೀಕರಣ ಮಾಡೋಕ್ಕಾಗ್ಬೋದು. ಎಲ್ಲ ಆಲ್ ಕಾನ್ಸ್ಟಿಟ್ಯೂನ್ಸೀಸ್, ನಾಟ್ ಓನ್ಲಿ 224 ಕಾನ್ಸ್ಟಿಟ್ಯೂನ್ಸಿ ಮೈನಾರಿಟೀಸ್ಗೆ ನೋವಿದೆ, ಯಾರು ವ್ಯಕ್ತಪಡಿಸದೇ ಇರ್ಬೋದು. ಆಯಾ ಸಂಬಂಧಪಟ್ಟ ಕೆಲ ನಾಯಕಗಳಿಗೆ, ಅಲ್ಲಿರೋ ಲೋಕಲ್ ಪ್ರಾಬ್ಲಮ್ಗಳಿಗೆ ಮೈನಾರಿಟೀಸ್ ವ್ಯಕ್ತಪಡಿಸದೇ ಇರ್ಬೋದು, ಆದರೆ ಮನಸ್ಸಿನಲ್ಲಿ ನೋವಿದೆ. ದಯವಿಟ್ಟು ನಮ್ಮಲ್ಲಿ ಮನವಿ ಮಾಡ್ತೀವಿ, ಈ ವಿಚಾರ ನಿಮ್ಮ ಗಮನಕ್ಕೆ ತರಬಯಸ್ತೀವಿ. ಅವ್ರನ್ನ ಮುಂದಿನ ಕಂತಿನಲ್ಲಿ ಸುಧಾಕರ್ ಆಗ್ಬೋದು, ಜಮೀರ್ ಆಗ್ಬೋದು, ನಸೀರ್ ಅಹಮದ್ ಅವ್ರಿಗಾಗ್ಬೋದು, ಎಲ್ಲರಿಗೂ ಮುಂದಿನ ಅವಧಿಯಲ್ಲಿ ಸಚಿವ ಸ್ಥಾನ ಕೊಡಬೇಕಂತ ಕಾಂಗ್ರೆಸ್ ಪಕ್ಷದಲ್ಲಿ ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಏನಾದರೂ ಇಂಪಾರ್ಟೆಂಟ್ ಸಮುದಾಯ ಅಂದ್ರೆ ಈಗ ತಾವು ನೋಡ್ತಾ ಇರ್ಬೋದು, 2-3 ದಿನದಿಂದ ಒಬ್ಬ ಸಚಿವರು, ಹಿರಿಯ ಸಚಿವರು ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ತನಗೆ ಕೊಟ್ಟಿರೋ ಖಾತೆ ಪಟ್ಟಿಲ್ಲ ಅಂತ ರಾಜೀನಾಮೆ ಕೊಡಬಹುದು. ಇವತ್ತು ಅವರಿಗೆ ಒಪ್ಪಿಸೋದಿಕ್ಕೆ ಇಡೀ ಹೈಕಮಾಂಡ್, ಮುಖ್ಯಮಂತ್ರಿಗಳು, ಹಿರಿಯ ಸಚಿವರು ಎಲ್ಲರೂ ಅವ್ರ ಬಗ್ಗೆ ತಾವು ಹೆಸರಿಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಕೊಪ್ಪಳದಿಂದ ಹಿಡಿದು ಬಳ್ಳಾರಿ, ಹಾಸನ, ಹಾವೇರಿ, ಮಂಡ್ಯ, ಮೈಸೂರು, ಬೆಂಗಳೂರು ನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಕೋಲಾರ ಎಲ್ಲ ಕಡೆ ರಾಜ್ಯಾದ್ಯಂತ ಜಮೀರ್ ಅಹಮದ್, ನಸೀರ್ ಅಹಮದ್ ಅವ್ರ ಬಗ್ಗೆ ಪ್ರತಿಭಟನೆ ನಡೀತಾ ಇದ್ದಾರೆ. ನೀವು ಅವ್ರನ್ನ ಕರೆಸಿ ಮಾತಾಡಿ, ಏನಾಗಿದೆ ನಿಮ್ಮ ಜವಾಬ್ದಾರಿ, ನಾವು ನಿಮ್ಮನ್ನ ಮುಂದಿನ ದಿನದಲ್ಲಿ ಇರ್ತೀವಿ ಅಂತ. ಎಲ್ಲ ಸಮಾಜಕ್ಕೂ ತಾವು ಜೊತೆಗೆ ತಗೊಂಡು ಹೋಗ್ಬೇಕು. ಒಂದೇ ಸಮಾಜದಿಂದ ಎಲ್ಲೂ ಯಾವುದೇ ಸರ್ಕಾರ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜಗಳು ಇರಬೇಕು. ನಾವು ನಿಮಗೆ ಬೇರೆ ಯಾರಿಗೆ ಯಾವ ರೀತಿ ಯಾವ ಗೌರವ ಕೊಡ್ತಿರೋ ಅದೇ ಗೌರವ ನಮ್ಮ ಸಮಾಜದ ವ್ಯಕ್ತಿಗಳಿಗೂ, ನಮ್ಮ ಸಮಾಜದ ನಮಗೆ ನಿಂತಿರುವಂಥ ನಾಯಕರುಗಳಿಗೂ ಗೌರವ ಕೊಡಬೇಕು, ಅವ್ರಿಗೆ ಒಂದು ಸ್ಥಾನಮಾನ ಕೊಡಬೇಕಂತ ನಮ್ಮ ಮನವಿ. ಪ್ಲಸ್ ಅವರು ವರ್ಕ್ ಪ್ರೋಗ್ರೆಸ್ ಕಾರ್ಡ್ ಅಂತ ಒಂದು ಇರುತ್ತೆ, ಈಗಾಗಲೇ AICCL ಕೊಟ್ಟಿದೆ, KPCCL ಇದೆ. ಅದನ್ನು ಪರಿಗಣಿಸಿ ಸುಧಾಕರ್ ರೆಡ್ಡಿ ಅವರು ಯಾವ ರೀತಿ ತಮ್ಮ ಕೊಟ್ಟಿರೋ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ, ಯಾವ ರೀತಿ ಒಂದೊಂದು ಒಳ್ಳೆ ಉನ್ನತ ಶಿಕ್ಷಣ ಸಚಿವ ಸ್ಥಾನದಲ್ಲಿ ಒಳ್ಳೆ ಮಾರ್ಪಾಟುಗಳು ತಂದಿದ್ದಾರೆ. ಆ ಮಾರ್ಪಾಟುಗಳು ಏನು ಅಂತ ಪರಿಗಣಿಸಿ ಇನ್ನ ಪೂರ್ಣ ಮಾಡೋದಿದೆ. ಆ ಒಂದು ಕಾರಣಕ್ಕೂ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಅದನ್ನು ಸಹ ನಾವು ಒತ್ತಾಯ ಮಾಡ್ತೀವಿ.
ನಾವು ಇಷ್ಟೆಲ್ಲ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾಯಕರು ನಾವು ಯಾರು ನಮ್ಮ ನಾಯಕರು ಅವ್ರು ಹೆಂಗ್ ಹೇಳ್ತಾರೆ ಆ ಪಾದದರ್ಶನದಿಂದ ನಾವು ನಡೀತೀವಿ ಅಷ್ಟೇ, ಅದ್ರಲ್ಲಿ ಏನಿಲ್ಲ. ರಾಜ್ಯಾದ್ಯಂತ ಸಮೀರ್ ಅಹಮದ್ಗೆ ಡಿಸಿಎಂ ಸ್ಥಾನ ನೀಡಬೇಕಂತ ಹೋರಾಟಗಳು ನಡೀತಾ ಇದೆ. ಒಂದು ವೇಳೆ ಅನ್ನೋದಕ್ಕಿಂತ ಅವ್ರು ಒಪ್ಕೊಬೇಕು. ರಾಮಲಿಂಗಾರೆಡ್ಡಿ ಅವ್ರು ಸಚಿವ ಸ್ಥಾನ ರಿಟರ್ನ್ ಕೊಟ್ಬಿಟ್ಟು ಖಾತೆ ಒಪ್ಕೊಳ್ಳಿಲ್ಲ ಅಂತ ಇವತ್ತಿನ ರಾಜೀನಾಮೆ ಹೇಗೆ ನೆನ್ನೆ ವಾಪಸ್ ತಗೊಂಡ್ಬಿಟ್ರು, ಅದೇ ರೀತಿಯಲ್ಲಿ ನಮ್ಮ ನಾಯಕರು ಒಪ್ಸಿ. ಅವ್ರೇನು ನಿಮ್ಗಿಂತ ದೊಡ್ಡವರಲ್ಲ, ಅವ್ರಿಗಿಂತ ದೊಡ್ಡವ್ರು ಯಾರಲ್ಲ, ನಮ್ಮ ಸಮಾಜದಲ್ಲಿ ನಮ್ಗೆ ದೊಡ್ಡವರು. ಅವ್ರಿಗೆ ಒಪ್ಸ್ಬಿಟ್ಟು ಅವ್ರಿಗೇನಿದೆ ಅವ್ರ ಸ್ಥಾನಮಾನ ಕೊಳ್ಳಿ ಅನ್ನೋದು ಒಂದು ನಮ್ಮ ಒತ್ತಡ.